ಸರ್ ನಮಸ್ತೆ. ನಮಸ್ತೆ ಅಡಿಗರೇ, ಹೇಳಿ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ. ದೇವರ ಆಶೀರ್ವಾದ. ಮತ್ತೆ ವಿಶೇಷ ಬ್ಯಾಂಗ್ಳೂರಾ? ಹಾ, ಬ್ಯಾಂಗ್ಳೂರಲ್ಲಿದ್ದೀನಿ. ಓಕೆ ಓಕೆ. ನಾನು ಫೋನ್ ಮಾಡಿದ್ದು, ನಾವು ಹಿಂದೆ ಆ ಸುಕುಮಾರ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಗೊತ್ತು ನಂಗೆ. ಮಾಡಿ ಎಲ್ಲ ಗೊತ್ತಲ್ಲ ಹೌದು. ನಿಮ್ಗೆ ಎಲ್ಲ. ಅವನು ಈಗ ವಾಪಸ್ ಮೊನ್ನೆ ಅವನಿಗೆ ಬಿಜೆಪಿಲಿ ಸೀಟ್ ಕೊಡ್ಲಿಲ್ಲ ಅಂತ ಕಾಂಗ್ರೆಸ್ ಬಂದಿದ್ದಾನೆ. ಓಹೋ. ಬಂದು ಈಗ ವಾಪಸ್ಸು ಇಲ್ಲಿ ಇದಾಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಓಹೋ. ಸೊ ಇಲ್ಲಿ ಲೋಕಲ್ MLA ಅವನು ಗೋಪಾಲ್ ಪೂಜಾರಿ, ಅವನು ಯೂಸ್ಲೆಸ್ ಫೆಲೋ, ಏನು ಪ್ರಯೋಜನ ಇಲ್ಲ. ಅವನೇನು ದುಡ್ಡು ತಗೊಂಡು ಯಾರಿಗೆಲ್ಲರಿಗೂ ಬೇಕಾದ್ರೆ ರೆಕಮೆಂಡ್ ಮಾಡ್ತಾನೆ ಗುರು. ರೆಕಮೆಂಡ್ ಮಾಡ್ತಾನೆ. ಅವನ ಆ ತರ ಇದೆ. ಶಿವಕುಮಾರು ತಾನು ಮಾಡಲ್ಲ, 100% ಮಾಡಲ್ಲ ಅಂತೆಲ್ಲ ಹೇಳಿ ಹೋಗಿದ್ದಾನೆ. ಇವರೆಲ್ಲ ಒಂದೇ ತರದವ್ರು, ಗೊತ್ತಲ್ಲ ನಂಗೆ ಗೊತ್ತು ಗುರು. ಹಾಗೆ ನಿಮ್ ಶಿಷ್ಯರಲ್ಲ ಎಲ್ಲ ಎಲ್ಲ ಅಲ್ಲ, ಇವ್ನು ನಿಮ್ ಶಿಷ್ಯರಲ್ಲ. ಹಾಗೆ ಈಗ ಏನಂದ್ರೆ, ಈಗ ಅವನು ಇಲ್ಲಿ ಲೋಕಲ್ ಎಲ್ಲ ಅಗೇನೆಸ್ಟ್ ಇದಾರೆ ಅಂತ ಹೇಳ್ಬಿಟ್ಟು ಈ ನಮ್ಮ ಮಧು ಬಂಗಾರಪ್ಪ ಇದಾನಲ್ಲ, ಮಧು ಬಂಗಾರಪ್ಪನ ಮೊನ್ನೆ ಎಲೆಕ್ಷನ್ ಅಲ್ಲಿ MP ಎಲೆಕ್ಷನ್ ಅಲ್ಲೆಲ್ಲ ಸ್ವಲ್ಪ ಇಲ್ಲ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಪರಿಚಯ ಗಿರ್ಚಯ ಮಾಡ್ಕೊಂಡು ಅವನ್ ಥ್ರೂ ಸುರ್ಜೇವಾಲಾ ಇದಾನಲ್ಲ, ಅವನ ಹತ್ರ ಏನೋ ಇಲ್ಲಿಗೆ ಇನ್ಫ್ಲುಯೆನ್ಸ್ ಮಾಡಿಸ್ತಿದ್ದಾನೆ ಅಂತ ಒಂದು ಇದು ಬಂದಿದೆ. ಬಟ್ ಇವನೇನೋ ಬೇಕಷ್ಟು ದುಡ್ಡು ಸಿಕ್ಕಾಬಟ್ಟೆ ದುಡ್ಡು ಮಾಡ್ಬಿಟ್ಟಿದ್ದಾನೆ. ಈ MP ರಾಘವೇಂದ್ರ ಇವನು ಸೇರ್ಕೊಂಡು ಇಲ್ಲ ಅದು ಇದು ರೋಡು ಅದು ಇದು ಅಂತ ಕಂಡಬಟ್ಟೆ ದುಡ್ಡನ್ನು ದೋಚ್ಬಿಟ್ಟಿದ್ದಾರೆ ಆ ಟೈಮಲ್ಲಿ. ಹಾಗಾಗಿ ಅವನೀಗ ದುಡ್ಡು ಖರ್ಚು ಮಾಡಕ್ಕೂ ರೆಡಿ ಇದ್ದಾನೆ. ಅದಕ್ಕೆ ಈ ಸುರ್ಜೇವಾಲ್ನಿಗೆ ಯಾರು ಚೆನ್ನಾಗಿದ್ದಾರೆ, ಏನು ಯಾರು ಆಡಿದ್ರೆ ನಡೀತಾರೆ ಏನಾದ್ರು? ಸುರ್ಜೇವಾಲನು ದುಡ್ಡು ತಗೊಂಡೋಗಕ್ಕೆ ಬರೋದು ಗುರು. ಅವನಿಗೆ ಶಿವಕುಮಾರೇ ಸರಿಯಾದ ಗುರು. ಶಿವಕುಮಾರ್ಗೆ ಒಂದು ಸ್ಟ್ರಾಂಗ್ ಆಗಿ ಅಪ್ಪನ ಕೈಲಿ ಫೋನ್ ಮಾಡಿಸಿ ಹೇಳಿ, ಈ ರೀತಿ ಮೊದಲೆಲ್ಲ ಈ ರೀತಿ ಮಾಡಿದಾನೆ, ಅವನ್ನ ಮತ್ತೆ ಎಲ್ಲ ಹೇಳಿದ್ದಾರೆ. ನಾನು ಮಧು ಬಂಗಾರಪ್ಪನ ಹತ್ರ ಬೇಕಾದ್ರೆ ಮಾತಾಡ್ತೀನಿ. ನೀವು ಒಂದು ಮಾತಾಡಿ. ಮಧು ಬಂಗಾರಪ್ಪನ ಹತ್ರ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಮಾತಾಡಿ ಹೇಳ್ತೀನಿ. ದಯವಿಟ್ಟು ಅವನಿಗೇನು ಹೆಲ್ಪ್ ಮಾಡಕ್ ಎಸ್ ಗುರುದೇವ, ಆಯ್ತು. ಓಕೆ ಗುರು, ಓಕೆ. ಇದು ಇವನಿಗೆ ಯಾರು ಈಗ ಕ್ಲೋಸ್? ಶಿವಕುಮಾರನೇನಾ? ಶಿವಕುಮಾರ್ ತುಂಬಾ ಕ್ಲೋಸ್. ಅವನೇ ದುಡ್ಡೆಲ್ಲ ಸೂಟ್ ಕೇಸಲ್ಲಿ ಕಳ್ಸೋದು. CM ತಾನ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇವನೇನೋ ಇವತ್ತೀಗೇನೋ ಕಾದರ್ಗ್ ಹೇಳಿಸ್ತಾ ಇದ್ದಾನೆ. ಕಾದರ್ಗ್ ನಾನ್ ಬೇರೆಯವ್ರ ಹತ್ರ ಮಾತಾಡಿಸ್ತೀನಿ, ಇಲ್ಲ ಈಗ ನಾಳೆ ಬೇಕಾದ್ರೆ ನಾನು ಹೇಳ್ತೀನಿ. ಒಂದು ನೀವು ಹೇಳಿ. ನಾನು ಹೇಳ್ತೀನಿ ಒಂದು ಮಾತು. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, SM ಕೃಷ್ಣ ಇದ್ದಾವಾಗ ನಾನೇ ಅದೆಲ್ಲ ಇದ್ ಮಾಡಿದ್ದು. ಹೌದು. ಆ ಚಿನ್ನದ ರಥದ ಕೇಸಲ್ಲಿ ಚಿನ್ನದ ರಥ ಎಷ್ಟಿದೆಯೋ ಅಷ್ಟೇ ಗೋಲ್ಡ್ ಹೊಡೆದಿದ್ದಾನೆ. ಆ ದುಡ್ಡನ್ನು ತಗೊಂಡೋಗಿ ಪ್ರಭಾಕರ್ ಭಟ್ರಿಗೆ ಯಡಿಯೂರಪ್ಪನ ಸಂತಾನದವ್ರಿಗೆ ಕೊಟ್ಟು ಅವನು ಸೀಟ್ ತಗೊಂಡಿದ್ದು. ನಾನು ಮಧು ಬಂಗಾರಪ್ಪ ಹತ್ರ ಮಾತಾಡ್ತೀನಿ. ಆಮೇಲೆ ನಿಮ್ ಎಂಡೋವ್ಮೆಂಟ್ ಕಮಿಷನರ್ ಇದಾರಲ್ಲ, ಹೌದು, ಅವ್ರಿಗೊಂದು ಮಾತು ಹೇಳ್ತೀನಿ. ಈ ರೀತಿ ಇದೆ, ಜಾಸ್ತಿ ಅಲಿಗೇಷನ್ ಇದೆ ಅಂತ. ನೀವು ಒಂದು ಲೆಟರ್ ಮಾಡಿ ಕಳ್ಸ್ಕೊಡಿ ಅವ್ರಿಗೆ. ಕೊಟ್ಟಾಯ್ತು. ವೆರಿ ಗುಡ್. ಕೊಟ್ಟು ಕೋರ್ಟಿಗೆ ಹಾಕಿ ಕೋರ್ಟ್ ಅಲ್ಲಿ ಇವ್ನ್ ಮಾಡೋದ್ ಬೇಡ ಅಂತ ಆರ್ಡರ್ ಮಾಡಿದ್ರು. ಮತ್ತೆ ಅಲ್ಲ ಹೇಳದ್ ಕೇಳಿ. ಅದೇನಾಯ್ತು, ಮೊನ್ನೆ ಅವನ್ ಮೇಲಿರೋ ಎಲಿಗೇಷನ್ ಎಲ್ಲ ಕಮಿಷನರ್ ಎನ್ಕ್ವೈರಿ ಮಾಡ್ಲಿ ಅಂತ ಫೈನಲ್ ಆರ್ಡರ್ ಮಾಡ್ಬಿಟ್ರು. ಇಷ್ಟು ದಿವ್ಸ ಸ್ಟೇ ಇತ್ತಲ್ಲ, ಫೈನಲ್ ಆರ್ಡರ್ ಆ ತರ ಆಗೋಯ್ತು. ತಪ್ಪಿತಸ್ಥ ಅಲ್ಲ ಅಂತ ಹೇಳಲಿಲ್ಲ. ತಪ್ಪಿತಸ್ಥ ಆದ್ರೆ ಕಮಿಷನರ್ ಅದ್ ಏನಂತ ಎನ್ಕ್ವೈರಿ ಮಾಡ್ಲಿ, ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದಿ ಕಮಿಷನರ್ ಅಂತ. ಅಂದ್ರೆ ಅವ್ರ ತಲೆ ತಪ್ಸ್ಕೊಂಡ್ರು. ಹಂಗೆ ಅಲ್ಲ, ಅವನ್ ತಲೆ ತಪ್ಸ್ಕೊಂಡೆಲ್ಲ ಕಮಿಷನರ್ ತಲೆ ಮೇಲೆ ಹಾಕಿದ್ರು. ಕಮಿಷನರ್ ನನಗ್ ಪ್ರೆಷರ್ ಇದೆ ಅಂತಾರೆ. ಬಸವರಾಜೇಂದ್ರ, ನೀವು ಒಂದ್ಸಲ ಮಾತಾಡಿದ್ರೆ, ಈಗ ನಾವು ಮಾತಾಡೋಕ್ಕೂ ನೀವು ಮಾತಾಡೋಕ್ಕೂ ವ್ಯತ್ಯಾಸ. ನಾನು ಮಾತಾಡ್ತೀನಿ ಬಿಡಿ, ನನ್ಗೆ ಗೊತ್ತಾಯ್ತಲ್ಲ ವಿಷಯ. ನಾನು ಮಧು ಬಂಗಾರಪ್ಪನ ಹತ್ರನೂ ಮಾತಾಡ್ತೀನಿ. ಆದ್ರೆ CMಗೂ ಒಂದು ವರ್ಡ್ ಹಾಕ್ತೀನಿ.
ಖಾದರ್ಗೂ ಒಂದು ಮಾತು ಹೇಳ್ತೀನಿ. ಪ್ಲೀಸ್ ಓಕೆ ಮಾಡ್ತೀನಿ. ನೀವು ಇದೆಲ್ಲ ದಯವಿಟ್ಟು ಗೀವಿಟ್ಟೆಲ್ಲ ಹೇಳ್ಬಾರ್ದು. ಆಯ್ತು. ಓಕೆ ಓಕೆ ಓಕೆ, ನಾನ್ ನಿಮ್ಗೆ ಎಷ್ಟೊತ್ತಿಗೆ ಮಾಡ್ಲಿ? ಸಂಜೆ ಮಾಡಿ. ಅವ್ರು ಇವಾಗ ಅಸೆಂಬ್ಲಿ ನಡೀತಾ ಇದೆ, ಖಾದರ್ ಸಿಕ್ಕೋದು ನೋಡ್ಕೊಂಡು ಮಾತಾಡ್ಬೇಕು. ಫ್ರೀ ಆಗಿರ್ಬೇಕು. ಅವ್ರು ಬಿಸಿ ಇರೋ ಟೈಮಲ್ಲಿ, ತಲೆ ಬಿಸಿ ಆಗಿರೋ ಟೈಮಲ್ಲಿ ಮಾತಾಡೋದಲ್ಲ ವಿಚಾರಗಳು. ಹೌದು. ನಾನು ಮಾಡ್ತೀನಿ ಬಿಡಿ, ಅದನ್ನ ನಾನು ಮಾಡ್ತೀನಿ. ಓಕೆ 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 ಥ್ಯಾಂಕ್ ಯು.